ವೆಲ್ಕಮ್ ಟು ನಮ್ಮನೆ ಊಟ. ನಮಸ್ಕಾರ ವೀಕ್ಷಕರೇ. ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೆ ನಾನು ಈ ವಿಡಿಯೋದಲ್ಲಿ ಯಾವುದೇ ರೀತಿ ರೆಸಿಪಿ ಮಾಡ್ತಿಲ್ಲ. ಬದಲಾಗಿ ನಾನು ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿರ್ತಕ್ಕಂತಹ ಒಂದು ಸಣ್ಣ ಗಾರ್ಡನ್ದು ಟೂರ್ ಮಾಡೋಣ ಅಂತ. ಹಾಗಾದರೆ ಬನ್ನಿ, ನಿಮಗೆ ನನ್ನ ರೆಸಿಪಿಗಳು ಮತ್ತು ನಾನು ಮಾಡಿರ್ತಕ್ಕಂಥ ಈ ಗಾರ್ಡನ್ ಟೂರ್ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು ಲೆಟ್ಯೂಸ್ ಅಂತ. ಇದನ್ನು ಸಲಾಡ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಈವನ್ ನಾವು ಬರ್ಗರ್ಗೆಲ್ಲ ಇಟ್ಕೊಂಡು ತಿನ್ಬೋದು. ಮತ್ತು ಇದನ್ನು ಆದಷ್ಟು ನಾವು ಶೇಡಲ್ಲಿ ಬೆಳಿಬೇಕು, ತುಂಬ ಬಿಸಿಲಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ಈಗ ಏನಾದರೂ ಬಳ್ಳಿ ಆ ಥರದ್ದು ಹಾಕಿರ್ತೀವಲ್ಲ, ಅದ್ರ ಕೆಳಗಡೆ ಬೆಳೆದ್ರೆ ತುಂಬ ಚೆನ್ನಾಗಿ ಗ್ರೀನ್ ಆಗಿ ಮತ್ತು ಜ್ಯೂಸಿಯಾಗಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು. ನಮ್ಮ ಇಂಡಿಯನ್ ಅಡುಗೆಗಂತೂ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ನಡೆಯೋದಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಪಾಟಲ್ಲಿ ಬೆಳೆಸಿದ್ದೀನಿ. ಮತ್ತು ಈ ರೀತಿ ಬೆಡ್ಡಿಂಗಿಗೂ ಸಹ ಹಾಕಿದ್ದೀನಿ ಮಣ್ಣಲ್ಲಿ. ಇದು ಹೇಗೆ ಬರುತ್ತೆ ನೋಡೋಣ ಅಂತ. ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆ ನಾಟಿ ಕೊತ್ತಂಬರಿ ಸೊಪ್ಪ ಸ್ಮೆಲ್ ಇದೆಯಲ್ಲ, ವಾವ್, ಸಕ್ಕತ್ತಾಗಿರುತ್ತೆ. ಅದು ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದ್ದಾಗ ಪುದೀನ ಸೊಪ್ಪು ಇರಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಒಂದು ಸಣ್ಣ ಬೆಡ್ಡಿಂಗ್ ಮಾಡಿದ್ದೀನಿ ಇದಕ್ಕೋಸ್ಕರ. ಇಲ್ಲ ಅಂದರೆ ತುಂಬಾ ಹರಡ್ಕೊಳ್ಳುತ್ತೆ. ಇದು ಸುಮಾರು 3-4 ವೆರೈಟಿ ಇದೆ ಪುದೀನದಲ್ಲಿ. ಇದು ಬಂದುಬಿಟ್ಟು ಸ್ವೀಟ್ ಮಿಂಟ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಇದು ಬೇಸಿಲ್ ಅಂತ. ಇದನ್ನು ಜಾಸ್ತಿ ಥಾಯ್ ಫುಡ್ಡಲ್ಲಿ ಯೂಸ್ ಮಾಡ್ತಾರೆ. ಈ ಫ್ರೈಡ್ ರೈಸಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟು ಇದು ಬಂದುಬಿಟ್ಟು ರೋಸ್ಮೇರಿ ಅಂತ. ಇದನ್ನು ಜಾಸ್ತಿ ಚಿಕನ್ ಮ್ಯಾರಿನೇಷನಲ್ಲಿ ಯೂಸ್ ಮಾಡ್ತಾರೆ. ಈವನ್ ಬಾರ್ಬೇಕ್ಯೂನಲ್ಲೂ ಸಹ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು ಸ್ಮೆಲ್ಲು ಮತ್ತು ಫ್ಲೇವರು. ನೆಕ್ಸ್ಟು ಇದು ಬಂದುಬಿಟ್ಟು ಸ್ಟ್ರಾಬೆರಿಗೋಸ್ಕರ ನಾನು ಒಂದು ಸಣ್ಣದು ಬೆಡ್ಡಿಂಗ್ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸ್ಟ್ರಾಬೆರಿ. ಆಲ್ಮೋಸ್ಟ್ ಒಂದು 3-4 ಸ್ಟ್ರಾಬೆರಿ ಬಿಟ್ಟಿತ್ತು, ಆದರೆ ನಮಗೆ ಒಂದೂ ತಿನ್ನೋಕ್ಕಾಗಲಿಲ್ಲ. ಸೊ ಎಲ್ಲ ಸ್ಟ್ರಾಬೆರಿನೂ ಈ ರೀತಿ ಕಲರ್ ಆದ ತಕ್ಷಣ ಸ್ಕ್ವಿರಲ್ಸ್ ಬಂದು ತಿಂದೋಗ್ತಾ ಇದ್ದಾವೆ. ನೋಡಿ, ನೀವು ನೋಡ್ತಾ ಇರಬಹುದು. ನೆಕ್ಸ್ಟು ಇದು ಬಂದುಬಿಟ್ಟು ಬಟಾಣಿ. ಮನೇಲಿ ಏನು ಒಣ ಬಟಾಣಿ ಇರುತ್ತಲ್ಲ, ಅದನ್ನ ನೆನೆ ಇಟ್ಟು ಮೊಳಕೆ ಬಂದ ನಂತರ ನಾನು ಈ ರೀತಿ ಪಾಟಿಗೆ ಹಾಕಿದೆ. ಇದು ಸಹ ತುಂಬಾ ಚೆನ್ನಾಗಿ ಬರ್ತಿದೆ. ಇದು ಸ್ವಲ್ಪ ಆಲ್ಮೋಸ್ಟ್ ಕೂಲ್ ವೆದರಲ್ಲೇ ಬೆಳಿಬೇಕು ಇದನ್ನು. ಸೊ ಕೆಲವೊಂದು ಗಿಡಗಳು ಆಲ್ಮೋಸ್ಟ್ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇನ್ನೇನು ಬಟಾಣಿ ಬಿಡಬಹುದು. ನೆಕ್ಸ್ಟು ಇದು ಬಂದುಬಿಟ್ಟು ಮೂಲಂಗಿಯಲ್ಲಿ ಒಂದು 2 ಟೈಪ್ ಮೂಲಂಗಿ ಹಾಕಿದ್ದೀನಿ. ಮೂಲಂಗಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಏನು 2 ವೆರೈಟಿ ಹೇಳಿದ್ನಲ್ಲ, ಇದು ಬಂದುಬಿಟ್ಟು ಚೆರಿ ಬೆಲ್ ರ್ಯಾಡಿಶ್ ಅಂತ. ತುಂಬಾ ಆಲ್ಮೋಸ್ಟ್ ಚೆರಿ ಸೈಜಲ್ಲೇ ಇರುತ್ತೆ. ನೋಡಿ, ಈ ರೀತಿ ರೌಂಡಾಗಿ ಸ್ವಲ್ಪ ಡಾರ್ಕ್ ಪಿಂಕ್ ಕಲರ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ನಾವು ಯೂಸ್ ಮಾಡ್ತೀವಲ್ಲ ಮೂಲಂಗಿ, ಈ ರೀತಿ ವೈಟ್ ಲಾಂಗ್ ಮೂಲಂಗಿ. ಇದು ಸಾಯಿಲ್ ಸ್ವಲ್ಪ ಲೂಸ್ ಇದ್ರಂತೂ ತುಂಬಾ ಚೆನ್ನಾಗಿ ಬರ್ತವೆ ಮೂಲಂಗಿ. ನೆಕ್ಸ್ಟು ಆ ಮೂಲಂಗಿ ಪಕ್ಕದಲ್ಲಿ ನಾನು ಇದು ಮೆಂತ್ಯ ಹಾಕಿದ್ದೀನಿ. ಮನೇಲಿ ಜಸ್ಟ್ ನಾರ್ಮಲ್ ಮೆಂತ್ಯನೇ ಹಾಕಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪು. ಮನೆಯಲ್ಲಿ 1 ಅಥವಾ 2 ಊಟಕ್ಕೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಇಷ್ಟು ಸೊಪ್ಪು ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಪಾಲಕ್ ಸೊಪ್ಪು. ಒಂದು 4-5 ಅಷ್ಟೇ ಇದೆ ಪಾಲಕ್ ಸೊಪ್ಪಿನ ಗಿಡಗಳು. ಪಾಲಕ್ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಇದು ಬಂದುಬಿಟ್ಟು ಬೀನ್ಸಲ್ಲಿ 2 ವೆರೈಟಿ ಬರುತ್ತೆ. ಒಂದು ಬುಷ್ ಬೀನ್ಸು ಮತ್ತು ಇನ್ನೊಂದು ಪೋಲ್ ಬೀನ್ಸ್ ಅಂತ. ಇದು ನೀವು ನೋಡ್ತಾ ಇರೋದು ಬುಷ್ ಬೀನ್ಸು. ಆಲ್ಮೋಸ್ಟ್ ಒಂದು 4-5 ಬೀನ್ಸ್ ಬಿಟ್ಟಿತ್ತು. ಒಂದೂ ಅಡುಗೆ ಮಾಡೋಕ್ಕೆ ಯೂಸ್ ಮಾಡಿಲ್ಲ ನಾನು. ಇದೇ ರೀತಿ ಹಸಿದನ್ನು ತಿಂದಿದ್ದೀವಿ. ತುಂಬ ಕ್ರಂಚಿಯಾಗಿ ಸಕ್ಕತ್ತಾಗಿರುತ್ತೆ. ಸೊ ನೋಡಿ, ಆಲ್ಮೋಸ್ಟ್ ಒಂದು 5-6 ಬೀನ್ಸು ಈ ರೀತಿ ಬಿಟ್ಟಿತ್ತು. ತುಂಬಾ ಸಣ್ಣದಿದು. ನೆಕ್ಸ್ಟ್ ಬಂದುಬಿಟ್ಟು ಇದು ಬದನೆಕಾಯಿ. ನಾವು ವಾಂಗಿಬಾತಿಗೆ ಯೂಸ್ ಮಾಡ್ತೀವಲ್ಲ, ಲಾಂಗ್ ಬದನೆಕಾಯಿ ಅದು. ಸೊ ನಾನು ಇಲ್ಲಿ 2 ರೀತಿ ಬದನೆಕಾಯಿ ಹಾಕಿದ್ದೀನಿ. ಒಂದು ಅದೇ ಪರ್ಪಲ್ ಕಲರ್ ಲಾಂಗ್ ಬರುತ್ತಲ್ಲ ಅದು, ಇನ್ನೊಂದು ಗ್ರೀನ್ ಕಲರ್ ಲಾಂಗ್ ಒನ್ನು. ಸೊ ಇವರ 2ರಲ್ಲೂ ಕಲರ್ ಮಿಕ್ಸ್ ಆಗಿದೆ. ನನಗೆ ಯಾವುದು ಪರ್ಪಲ್ ಮತ್ತು ಯಾವುದು ಗ್ರೀನು ಅಂತ ಗೊತ್ತಾಗಿಲ್ಲ. ಬಟ್ 2 ಗಿಡನೂ ಕಂಬೈನ್ ಮಾಡಿ ಹಾಕಿದ್ದೀನಿ. ಸೊ ಅದು ಬದನೆಕಾಯಿ ಬಿಟ್ಟ ಮೇಲೇ ಗೊತ್ತಾಗೋದು. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಒಂದು 4 ಕಲರ್ ಕ್ಯಾಪ್ಸಿಕಮ್ ಹಾಕಬೇಕು ಅಂತ ಇತ್ತು. ಸೊ ಈಗ ಒಂದು 2 ಕಲರ್ ಕ್ಯಾಪ್ಸಿಕಮ್ ಮಾತ್ರ ನಾನು ಈ ರೀತಿ ಬೆಡ್ಡಿಂಗಿಗೆ ಹಾಕಿದ್ದೀನಿ. ಇದು ಸಹ ಕ್ಯಾಪ್ಸಿಕಮ್ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಜಸ್ಟ್ ಕ್ಯಾಪ್ಸಿಕಮ್ ಸೀಡ್ನ ಮನೆಯಲ್ಲೇ ಹಾಕಿದ್ದು.
ನೆಕ್ಸ್ಟ್ ನೋಡಿ ಇದನ್ನ ಇನ್ನು ಬೆಡ್ಡಿಂಗಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇದರಲ್ಲಿ ಇನ್ನೂ 2 ವೆರೈಟಿ ಕ್ಯಾಪ್ಸಿಕಮ್ ಇದೆ. ಸೊ ಇದನ್ನ ಇನ್ನೂ ಹಾಕಬೇಕು ಬೆಡ್ಡಿಂಗಿಗೆ. ಸೊ ಇದ್ರ ಪಕ್ಕದಲ್ಲೇ ಬಂದ್ಬಿಟ್ಟು ಟೊಮೊಟೊ. ಆಲ್ಮೋಸ್ಟ್ ಇಲ್ಲಿ ಟೊಮೊಟೊ ತುಂಬಾ ವೆರೈಟಿ ಸಿಗುತ್ತೆ. ಅದರಲ್ಲಿ ನಾನೀಗ ಹಾಕಿರೋದು 3 ವೆರೈಟಿ ಹಾಕಿದ್ದೀನಿ. ಸೊ ಈಗ ಇದೇನು ಫಸ್ಟ್ ಕಾಲಮ್ ಕಾಣಿಸ್ತಾ ಇದೆಯಲ್ಲ ರೈಟ್ ಸೈಡಲ್ಲಿ ಫಸ್ಟ್ ಒನ್ನು, ಅದು ಬಂದ್ಬಿಟ್ಟು ಚೆರಿ ಟೊಮೊಟೊಸ್ ಅಂತ. ಆಲ್ಮೋಸ್ಟ್ ಚೆರಿ ಸೈಜಲ್ಲೇ ಇರುತ್ತೆ. ಅದು ಟೊಮೊಟೊನ ಜಾಸ್ತಿ ಸಲಾಡ್ಸ್ಗೆ ಯೂಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದ್ರ ಪಕ್ಕ ಈಗೇನು ನೋಡ್ತಾ ಇದ್ದೀರಾ ಈ ಕಲಂ ಬಂದ್ಬಿಟ್ಟು ನಾಟಿ ಟೊಮೊಟೊ, ಹುಳಿ ಜಾಸ್ತಿ ಇರುತ್ತಲ್ಲ ರೌಂಡ್ ಶೇಪಲ್ಲಿ, ಆ ಥರ ಟೊಮೊಟೊ ಇದು. ನೆಕ್ಸ್ಟ್ ಅದ್ರ ಪಕ್ಕದ ಬಂದ್ಬಿಟ್ಟು ಹೈಬ್ರಿಡ್ ಟೊಮೆಟೊ, ಜಸ್ಟ್ ಸ್ವಲ್ಪ ಲಾಂಗ್ ಇರುತ್ತಲ್ಲ ಆ ಟೊಮೊಟೊ ಇದು. ಇಲ್ಲೆಲ್ಲ ನಾವು ಈ ಟೊಮೊಟೊ ಗಿಡಕ್ಕೆಲ್ಲ ಇದನ್ನ ಟೊಮೊಟೊ ಕೇಜ್ ಅಂತ ಯೂಸ್ ಮಾಡ್ತಾರೆ. ಸೊ ನಾವು ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಇದು ಒಂದು ಸ್ಟಿಕ್ ಇಟ್ಬಿಟ್ಟು ಅದು ಸಪೋರ್ಟಿಂಗ್ ನಿಲ್ಲಿಸ್ತೀವಲ್ಲ, ಅದೇ ರೀತಿ ಇಲ್ಲಿ ಈ ರೀತಿ ರೌಂಡಾಗೆ ಟೊಮೊಟೊ ಕೇಜ್ ಸಿಗುತ್ತೆ. ಸೊ ಅದ್ರ ಮಧ್ಯೆ ಈ ರೀತಿ ಗಿಡನ ಬೆಳೆಸಿದ್ರೆ ಏನಾಗುತ್ತೆ, ಅದು ಸುತ್ತ ಕಾಯಿ ಬಿಟ್ಟಾಗೆಲ್ಲ ಹೆವಿ ಇರುತ್ತಲ್ವಾ ಟೊಮೊಟೊ. ಸೊ ಅವಾಗ ಇದು ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಥಾಯ್ ರೆಡ್ ಚಿಲ್ಲಿ ಅಂತ. ಇದು ಸ್ವಲ್ಪ ತುಂಬಾನೇ ಖಾರವಾಗಿರುತ್ತೆ, ತುಂಬಾ ಭಾಳ ಅಂದ್ರೆ ಭಾಳ ಚಿಲ್ಲಿಸ್ ಬಿಡುತ್ತೆ ಇಷ್ಟು ಚಿಕ್ಕ ಗಿಡ ಇದ್ರೂ ಇದು. ಸೊ ಈಗೇನು ನೋಡ್ತಾ ಇದ್ದೀರಲ್ಲ ನೀವು, ಇದು ರೋಸ್ ಗಿಡಗಳು. ಆಲ್ಮೋಸ್ಟ್ 6 ರೋಸ್ ಗಿಡ ಇದಾವೆ. ಅದರಲ್ಲಿ ಹಿಂದ್ಗಡೆ ಬಂದ್ಬಿಟ್ಟು ಒಂದು ಯೆಲ್ಲೋ ಕಲರು, ಪಿಂಕು ಮತ್ತೆ ರೆಡ್ ಕಲರ್ಸು. ಇದು ಬಂದ್ಬಿಟ್ಟು ನಾರ್ಮಲ್ ಪಿಂಕ್ ಕಲರ್ ಇದು. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಬೇಬಿ ಪಿಂಕ್ ಕಲರ್ ಇದು. ಸೊ ಇದು ನನ್ನ ಸಣ್ಣ ಗಾರ್ಡನ್ನು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಿಮಗೆ ನನ್ನ ಗಾರ್ಡನ್ ಟೂರು ಮತ್ತು ನಾನು ಮಾಡ್ತಕ್ಕಂಥ ರೆಸಿಪಿಗಳು ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.